ಹತ್ಗಿರಿ ಆದಾಗ ಆ ಸಮಯದಲ್ಲಿ ಡಾಕ್ಯುಮೆಂಟೇಶನ್ ಅಲ್ಲಿ ಇದ್ರ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಸರ್, ಇಲ್ಲಿ ವ್ಯಕ್ತಿನಿಷ್ಠೆನ ವಸ್ತುನಿಷ್ಠನ ಇಲ್ಲಿ ಅಂತ ವ್ಯಕ್ತಿನಿಷ್ಠ ಹೇಳಿಕೆಯನ್ನು ಕೋರ್ಟ್ ಮನ್ನಣೆ ಮಾಡುತ್ತಾ, ವಸ್ತುನಿಷ್ಠತೆಯನ್ನು ಮಾತ್ರ ಮನ್ನಣೆ ಮಾಡುತ್ತಾ? ಟೇಬಲ್ ಆ ಕಡೆ ಜರುಗಿಬಿಟ್ಟಿತ್ತು, ಅಲ್ಲಿ ವಿಟ್ರಿಫೈಡ್ ಟೈಲ್ಸ್ ಇತ್ತು, ಮೊಸಾಯಿಕ್ ಇರಲಿಲ್ಲ, ಇಲ್ಲ ಮೊಸಾಯಿಕ್ ಇತ್ತು ವಿಟ್ರಿಫೈಡ್ ಇರಲಿಲ್ಲ. ಈ ತರಹದ ಸೂಕ್ಷ್ಮ ವಿಚಾರಗಳು, ಭೌತಿಕ ವಿಚಾರಗಳನ್ನು ಕೋರ್ಟ್ ಪರಿಗಣನೆ ಮಾಡುತ್ತಾ, ಪಂಚರಿದ್ದರ್ರಿ 3 ಜನ ಗೌರ್ಮೆಂಟ್ ಎಂಪ್ಲಾಯೀಸು ಅಥವಾ ಒಂದು ಪಂಚರು ಒಳ್ಳೊಳ್ಳೆ ದೊಡ್ಡವರು ಇವರು ಸಮಾಜದಲ್ಲಿ ವಿಶ್ವಾಸಾರ್ಹತೆ ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಅವರು ಬಂದು ಹೇಳಿದಾರ್ರಿ, ಸ್ವಾಮಿ ಕಾಮಾಕ್ಷಿಪಾಳ್ಯ ಸ್ಟೇಷನಲ್ಲೇ ಇವರೆಲ್ಲ ಬಂದಿದ್ರು, ಸ್ವಾಮಿ ವಿನಯ ಜಗ್ಗ ಅವನು ಇವನ್ನೆಲ್ಲರೂ ಬಂದು, ನಾಗರಾಜ ಎಲ್ಲರೂ ಬಂದಿದ್ರು, ನಾವು ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ. ಅದು ಇಂಪಾರ್ಟೆಂಟ್ ಆಗುತ್ತಾ ಕೋರ್ಟಲ್ಲಿ ಅಂತ? ಅದೇ ಇಂಪಾರ್ಟೆಂಟ್ ಆಗ್ತಕ್ಕಂಥ ನ್ಯಾಯಾಲಯ. ಯಾಕೆಂದ್ರೆ ಪ್ರೊಸೀಜರಲ್ ಕೋಡ್ ಅದು. ಓಕೆ, ಇದೆಲ್ಲ ಏನು ಲ್ಯಾಪ್ಸಸ್ ಆಗ್ಬೋದಷ್ಟೇ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಈ ಥರದ್ದೆಲ್ಲ. ಬಟ್ ಈ ಥರದ್ದು ಏನಾರು ಅಕಸ್ಮಾತ್ ಏನಾರು ಆಗಿತ್ತು ಅಂದ್ರೆ ಉಳಿದೆಲ್ಲ ಅದು ಮೆಟೀರಿಯಲ್ ಫ್ಯಾಕ್ಟ್. ಅದನ್ನ ಯಾರೂ ಅಲ್ಗಳಿವಂಗಿಲ್ಲ, ನೀವು ಅಲ್ಲಿ ಹೋಗ್ಲೇ ಇಲ್ಲ, ನೀವು ಅಲ್ಲಿ ವಿಟ್ರಿಫೈಡ್ ಸ್ಟೈಲ್ ಇದೆ, ಬೇರೆ ಟೈಲ್ಸ್ ಇದೆ, ನೀವು ಅಲ್ಲೇ ಹೇಳ್ತಾ ಇದ್ದೀರಾ ಅಂತ ಹೇಳಿ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ, ಸಾವಿರ ಮಾಡ್ಕೊಳ್ಳಿ. ಅದೇ ನೀವು ನಡ್ಕೊಂಡು ಹೋದಾಗ ಫ್ಲೋರ್ ಯಾವ ತರ ಕಾಣಿಸುತ್ತೆ? ಅರೆ ನಾವು ನೋದ್ವಿ, ಅವು ಅಲ್ಲಿ ಆ ಫ್ಲೋರ್ ನಾವ್ ಯಾಕೆ, ನಮಗೇನು ಗೊತ್ತಾ ಫ್ಲೋರು? ಈಗ ಬಟ್ಟೆ ಕೇಳಿದಿರಿ ನೀವು, ರೇಣುಕಾ ಸ್ವಾಮಿ ಅವರ ತಾಯಿ ಹಾಕೋ ಬಂದಿದ್ದು. ಅರೆ ನನಗೆ ಯಾಕ್ರಿ ಕೇಳ್ತೀರಿ? ಯಾವತ್ತು ಆ ಬಟ್ಟೆ ಹಾಕೋ, ಪ್ರತಿ ದಿವಸ ನನ್ನ ಮಗ ಏನ್ ಬಟ್ಟೆ ಹಾಕೋ ಹೋಗ್ತಾನೆ, ಅಲ್ಲ ನೆನ್ನೆ ದಿವಸದ ನನ್ ಕೇಳಿದ್ರೆ ಬಟ್ಟೆ ಹೇಳೋಕಾಯ್ತದ? ಇಟ್ ಈಸ್ ಇಂಪಾಸಿಬಲ್. ಅವೆಲ್ಲ 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 ಲೆಕ್ಕಕ್ಕೆ ಬರುವುದಿಲ್ಲ. ಅವೆಲ್ಲ ಒಂದು ಇಡೀ ಕೇಸ್ ಇನ್ವೆಸ್ಟಿಗೇಷನ್ ತೂಕ ಅಂತ ಹಾಕಿದಾಗ ಅವನು ಯಾವ ಬಟ್ಟೆ ಹಾಕಿದ್ದ, ಅವನು ಹೆಂಗ್ ನಡ್ಕೊಂಡು, ಬರೀತೀವಿ ಏನ್ ತಿಂಡಿ ತಿಂದಿದ್ದ ಅವನು, ಆಮೇಲೆ ನಮಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಅದೆಲ್ಲ ಬರುತ್ತೆ ರೆಕಾರ್ಡ್ಸ್ ಅಲ್ಲಿ. ಪೋಸ್ಟ್ ನಾ ಬಾಡಿಯಲ್ಲಿ ಬಿದ್ದಾಗ, ಬಾಡಿ ತಂದು ಅಲ್ಲಿ ಸಿಕ್ಕಿದಾಗ ರೆಫರ್ ಮಾಡಕ್ ಹೋಗ್ತಾರೆ ನೋಡಿ ಅಲ್ಲಿ ಮೋರಿ ಹತ್ರ, ಅವಾಗ ಬರೀತಾನೆ ಬಾಡಿ ಏನಿತ್ತು, ಬಾಡಿ ಮೇಲೆ ಗಾಯ ಏನಿದ್ದು, ಬಾಡಿ ಮೇಲೆ ಯಾವ ಬಟ್ಟೆ ಇತ್ತು, ಎಷ್ಟು ಬಟನ್ ಇದ್ದು, ಎಷ್ಟು ಹರಿದಿತ್ತು, ಪ್ಯಾಂಟ್ ಯಾವುದು, ಅದ್ರ ಮೇಲೆ ಏನಾದ್ರು ಮಾರ್ಕ್ಸ್ ಇದ್ವಾ, ಆಮೇಲೆ ಟೈಲರ್ ಮಾರ್ಕ್ಸ್ ಇತ್ತ, ಈ ತರದೆಲ್ಲ ನಾವು ಮಾಜರಲ್ಲಿ ತಂದ್ಬಿಟ್ಟಿರ್ತೀವಿ. ಯಾಕೆಂತಂದ್ರೆ ಅದಕ್ಕೆ ಹಿಂದಿಂದ ನಮ್ಗೇನು ಗೊತ್ತಿಲ್ವಲ್ಲ, ಎಲ್ಲ ಜನ ಹೇಳಿರೋದೇ ತಾನೆ. ನಮ್ ಕೈಗೆ ಸಿಕ್ಕಿದ್ದೆ ಅವಾಗ, ಎಲ್ಲಿ ಆ ಮೋರಿ ಪಕ್ಕ ಸಿಕ್ಕಿದಾಗ, ಬಾಡಿ ಸಿಕ್ಕಿದಾಗ ಅಷ್ಟೇ ನಮ್ಗೆ ಗೊತ್ತಿರೋದು. ಉಳಿದದ್ದೆಲ್ಲ ಅವ್ರು ಹೇಳ್ಕೊಳ್ಳೋದು, ಅವರ ಮನೆಯವ್ರು ಹೇಳ್ತಾರೆ. ಇಲ್ಲಿ ಡಿಫೆನ್ಸ್ ಅವರು ಯಾವಾಗ ವಾದ ಮಾಡೋದೇನು ಗೊತ್ತಾ ಸರ್, ಅದು ಏನಾದರೂ ಆಗ್ಬಿಟ್ಟಿರಲಿ, ರೇಣುಕಾ ಸ್ವಾಮಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದು ಸತ್ತು ಹೋಗುವ ವೇಳೆಯಲ್ಲಿ 15 ಜೊತೆ ಪ್ಯಾಂಟ್ ಹಾಕೊಂಡಿರಲಿ, 15 ಜೊತೆ ಶರ್ಟ್ ಹಾಕೊಂಡಿರಲಿ ಸರ್. ಆ 15 ಜೊತೆ ಹೆಂಗೆ ಬಂತು ಅಂತ ಐವಾದವ್ರು ಹೇಳ್ಬೇಕು ನಮಗೆ. ಚಾರ್ಜ್ ಶೀಟಲ್ಲಿ ಅದು ಇರಬೇಕು ಅಂತ, ಎಲ್ಲೋ ಗೊತ್ತಿಲ್ಲ, ಯಾರು ಹಾಕಿದ್ರು ನನಗೆ ಗೊತ್ತಿಲ್ಲ ಅಂದ್ರೆ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ನಾನು ಹಂಗೆಲ್ಲ ಹೋಗುತ್ತಿದ್ದು ಅಂತ. ನಮಗೆ ಬೇಕಾಗಿರ್ತಕ್ಕಂಥದ್ದು ಅವ್ನು ಏನು ಬಟ್ಟೆ ಹಾಕೊಂಡು ಬಂದಿದ್ದ, ಅಲ್ಲಿಂದ ಹೊರಟಾಗಿ ಯಾವ್ದು ಹಾಕಿದ್ದ, ದಟ್ ಈಸ್ ಓನ್ಲಿ ಎ ಮೆಟೀರಿಯಲ್ ಫ್ಯಾಕ್ಟ್ ಟು ಅವರ್ ಸಿಡಿಗೆ ಅಷ್ಟೇನೆ. ತನಿಖೆಯ ಒಂದು ಭಾಗದಲ್ಲಿ ಕೇಳ್ಕೊಳ್ತೀವಿ ಅಷ್ಟೇ, ಫಾರ್ ಅವರ್ ಓನ್. ಅದನ್ನೆಲ್ಲಾನು 173 ಕೆಳಗೆ ಏನು CRPC ಕೆಳಗಡೆ ನಾವೇನು ತನಿಖೆ ಕ್ರಮ ಬರುತ್ತಲ್ಲ, ಅದ್ರ ಕೆಳಗಡೆ ಎಲ್ಲ ತರೋಕೆ ಅವಶ್ಯಕತೆ ಇಲ್ಲ. ನನಗೇನು FIR ಏನಿದೆ ಆ ರಿಲೇಟೆಡ್ ಅಲ್ಲಿ ನನಗೇನು ಬಾಡಿ ಸಿಕ್ತು, ಬಾಡಿ ಸಿಕ್ಕಾದ ಮೇಲೆ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಏನಾದ್ರು ಸೈಬರ್ ಏನಾದರೂ ನಮ್ಗೇನಾದ್ರು ಮೆಟೀರಿಯಲ್ ಸಿಗ್ತದಾ, ಮತ್ತೆ ಎವಿಡೆನ್ಸಸ್ ಸಿಗ್ತದಾ, ಬಟ್ಟೆ ಬಾಡಿ ಯಾವುದು, ಅವನೇನಾದ್ರು ಟ್ಯಾಟೂ ಮಾರ್ಕ್ ಸಿಗ್ತಾ, ಮತ್ತೆ ಬೇರೆ ಬೇರೆ ಅವನನ್ನು ಪತ್ತೆ ಮಾಡೋದಕ್ಕೆ ಬೇರೆ ಇನ್ನೇನಾದ್ರೂ ಗುರುತರವಾದಂಥ ಸಾಕ್ಷಿ ಅವನ ಹತ್ರ ಸಿಗ್ತಾ, ಅದಾದ್ಮೇಲೆ ಸಿಕ್ಕಾದ್ಮೇಲೆ ತನಿಖೆಗೆ ಬರುತ್ತೆ ನೋಡಿ ಆ ಕೇಸು. ತನಿಖೆಗೆ ಬಂದಾಗ ಈ ಬಟ್ಟೆ ಯಾರ್ದು, ಅವ್ರ ಮನೆಯವ್ರು ಬರ್ತಾರೆ, ಅವ್ರ ಮನೆಯವ್ರು ಐಡೆಂಟಿಫೈ ಮಾಡ್ತಾರೆ, ಇದು ನನ್ನ ಮಗನ ಬಟ್ಟೆ, ಹೌದು ನನ್ನ ಮಗನೇ, ಇವ್ನು ಹಾಕೊಂಡಿರೋ ಬಟ್ಟೆ ಅಲ್ಲಿಂದಾನೆ ಹಾಕೊಂಡು ಬಂದಿದ್ದು ಅಂತ ಹೇಳಿರ್ತಾರೆ. ಅವ್ರು ಏನ್ ಹೇಳಿರ್ತಾರೋ ಅದನ್ನೇ ಬರೆದಿರ್ತೀವಿ. ನಾಳೆ ದಿವಸ ಸಾವಿರ ಹೇಳ್ಕೊಳ್ಳಿ, ಬೇರೆ ನಮ್ಗೆ ಸಂಬಂಧ ಇಲ್ಲ. ಅದು ಪೊಲೀಸ್ ಅವರು ನಿಂತ್ಕೊಂಡು ಇದೆಲ್ಲ ಆ ಬಟ್ಟೆ ಹಾಕ ಬರ್ಲಿಲ್ಲ, ಬೇರೆ ಬಟ್ಟೆ ಹಾಕ ಬಂದಿದ್ದ ಅಂತ ಹೇಳಿದ್ರೆ ಅವ್ರದ್ದು ಇದೆ, ನಮ್ಗೆ ಸಂಬಂಧ ಏನಿರಲ್ಲ. ಅದು ಬಾಡಿ ಮೇಲೆ ಏನಿತ್ತು ಬಟ್ಟೆ, ಮಾಜರ್ದಾರ್ ಮುಖಾಂತರ ನಾವೇನು ಇದನ್ನ 174 ಮಾಡ್ತೀವೋ, ಬಾಡಿನ ಎಕ್ಸಾಮಿನೇಷನ್ ಮಾಡ್ತೀವೋ, ಆವಾಗ ಏನಿತ್ತು ಅಷ್ಟೇ ಪ್ರಮುಖ, ಅಷ್ಟೇ. ನಾವು ವಿಡಿಯೋಗ್ರಾಫ್ ಮಾಡಿರ್ತೀವಿ, ಫೋಟೋಗ್ರಾಫ್ ಮಾಡಿರ್ತೀವಿ. ಫೈನ್. ಇಲ್ಲೊಂದು ವಿಷಯ ಬಂತು, ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಮತ್ತು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಎಲ್ಲಿಟ್ಟಿದ್ದಾರಪ್ಪ ಈ ಆರೋಪಿಗಳನ್ನ? ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಸ್ವಲ್ಪ ಚಿಕ್ಕದು, ಸ್ವಲ್ಪ ಹಳೆಯದು, ಮತ್ತು ಸೆಕ್ಯೂರಿಟಿ ವಿಚಾರ ಕೂಡ ಪ್ರಾಬ್ಲಮ್ ಆಗಬಹುದು ಅಂತ ಹೇಳಿ ಏನು ಮಾಡ್ತಾರೆ, ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳನ್ನು ಇನ್ಕ್ಲೂಡಿಂಗ್ ದರ್ಶನ್ ಎಲ್ಲರೂ ತಗೊಂಡು ಬಂದು ಏನು ಮಾಡಿಬಿಡ್ತಾರೆ ಇವರು, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇಡ್ತಾರೆ ಇವರೆಲ್ಲರೂ ಕೂಡ. ಸೆಕ್ಯೂರಿಟಿ, ಆ ಶಾಮಿಯಾನ ಹಾಕಿದ್ದು, ಅದನ್ನು ದರ್ಶನ್ಗೆ ವಾಕಿಂಗ್ ಮಾಡ್ತಾರಂತೆ ಅವರು, ಸಾಯಂಕಾಲ ವಾಕಿಂಗ್ ಮಾಡಬೇಕಾದ್ರೆ ಫ್ಯಾನ್ಸ್ ಎಲ್ಲ ಬಂದು ಮುತ್ಕೊಂಡ್ಬಿಡ್ತಾರಂತೆ. ಈ ವಿಚಾರಕ್ಕೆ ಏನಾಯಿತು, ಎಲ್ಲ ಆರೋಪಿಗಳು ತೊಗೊಂಡು ಬಂದು ಹಾಕಿದ್ದು ಎಲ್ಲಿ ಅಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಹೀಗಿದ್ದಾಗ ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಮಹಜರ್ ನಡೆದಿದೆಯಾ, ಇಲ್ಲ ಅವ್ರನ್ನ ಅಲ್ಲಿ ಇಟ್ಬಿಟ್ಟಾಗ ಅಲ್ಲೇನೋ ಆಮೇಲೆ ಎಲ್ಲ ಫೋನ್ ತೊಗೊಂಡಿದ್ದಾಯಿತು, ಒಂದು ಫೋಟೋ ತೊಗೊಂಬಿಡೋಣ ಅಂತ ಹೇಳಿ ಅಲ್ಲಿ ತೊಗೊಂಡ್ರಾ? ಇದು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕಾಗತ್ತಾ ಇದನ್ನು, ಅಥವಾ ಡಿಫೆನ್ಸ್ ಇದ್ರ ಬಗ್ಗೆ ಕ್ವಶನ್ ರೈಸ್ ಮಾಡಬೇಕಾಗತ್ತಾ? ರೀ ಸ್ವಾಮಿ ಈ ರೂಮ್ ಎಲ್ಲಿದೆ ನಮಗೆ ತೋರಿಸ್ರಿ ಫಸ್ಟ್. ಇವಾಗ ಇದು